ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನ್ನು ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ಒಂದು ಜರ್ನಿ ಲಾಗ್ ಅಲ್ಲ, ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಲಾಗ್ ಅಲ್ಲ, ಬಟ್ ಇದು ಅದರ ರಿಲೇಟೆಡೇ. ತುಂಬ ಜನ ಎಕ್ಸಸೈಸ್ದು ವೀಡಿಯೋಸ್ ಹಾಕಿ ಅಪ್ಲೋಡ್ ಮಾಡಿ ನಾವು ಕೂಡ ನೋಡ್ಕೊಂಡು ಮಾಡ್ತೀವಿ ಅಂತ ಕೇಳ್ತಿದ್ರಲ್ಲ, ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಧೈರ್ಯ ಮಾಡಿ ಎಕ್ಸಸೈಸ್ ವೀಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಭಯ, ಹೆಂಗೋ ಏನು ಯಾವ ರೀತಿ ಹೇಳ್ತೀನಿ ಅನ್ನೋದು. ಹಾಗಾಗಿ ಎಕ್ಸಸೈಸ್ ವೀಡಿಯೋಸ್ ಎಲ್ಲ ತೊಗೊಬಿಟ್ಟೆ, ಬಟ್ ಎಕ್ಸ್ಪ್ಲೇನ್ ಹೆಂಗೆ ಮಾಡೋದು, ನನಗೆ ಆ ಎಕ್ಸಸೈಸ್ದು ನೇಮ್ ಎಲ್ಲ ಗೊತ್ತಿಲ್ವಲ್ಲ. ಬಿಡಿ ನೋಡ್ಕೊಂಡು ಮಾಡ್ಕೋತಾರೆ ನನ್ನ ಫ್ರೆಂಡ್ಸು, ಎಕ್ಸಸೈಸ್ ಮಾಡ್ಕೊಳ್ಳೋರು ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಎಕ್ಸಸೈಸ್ ಮಾಡೋದಕ್ಕೆ ಮುಂಚೆ ನಾನಿಲ್ಲಿ ಒಂದು ಡ್ರಿಂಕ್ನ ತಗೋತಾ ಇದ್ದೀನಿ. ಈ ಡ್ರಿಂಕ್ನ ತಗೊಂಡು ನೀವು ಎಕ್ಸಸೈಸ್ ಮಾಡ್ತು ಅಂದರೆ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಫ್ಯಾಟು ಕೂಡ ಹಾಗೇ ಮಂಜಿನಂತೆ ಕರಗೋಗುತ್ತೆ. ಹಾಗಾಗಿ ಈ ಒಂದು ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್, ನಾನೇನು ಒಂದು ಡೆಟಾಕ್ಸ್ ವಾಟರ್ನ ಮಾಡ್ಕೊತಿದ್ದೆ, ಅದೇ ರೀತಿ ನೀರನ್ನ ಇಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಂದರೆ 2 ಗ್ಲಾಸ್ ನೀರು ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕುದ್ದು 1 ಗ್ಲಾಸ್ ಬರಬೇಕು. ನಾನಿಲ್ಲಿ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಂಕಾಳು, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಕಪ್ಪು ಕಾಳುಮೆಣಸು, ಮತ್ತು ಇನ್ನು 1 ಟೇಬಲ್ ಸ್ಪೂನಷ್ಟು ಧನಿಯಾ, ಇಷ್ಟನ್ನು ಸೇರಿಸಿ ನಾನಿಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಅಂತಂದರೆ ಕಾಳುಮೆಣಸನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು, ಅಂದರೆ ಸ್ವಲ್ಪ ಅದು ಖಾರ ಇರುತ್ತಲ್ವ, ಕುಡಿಯೋದಕ್ಕೆ ಖಾರ ಅಂತ ಅನ್ನಿಸ್ಬೋದು. ಹಾಗಾಗಿ ಅದನ್ನು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಮಾಡಿಕೊಂಡು ನೀವು ಎಕ್ಸಸೈಸ್ ಮಾಡೋದು ಒಂದು 1/2 ಅವರ್ ಅನ್ನುವಂಗೆ ಕುಡಿದ್ಬಿಟ್ಟು ಎಕ್ಸಸೈಜೋ ವಾಕ್ ಏನೋ ಒಂದು ಮಾಡ್ಕೊತು ಅಂತ ಅಂದರೆ ನಮ್ಮ ಒಂದು ಫ್ಯಾಟ್ ಏನಿದೆಯಲ್ಲ ಅದು ಹಾಗೇ ಮೆಲ್ಟ್ ಆಗೋಗುತ್ತೆ, ಅಂದರೆ ಮಂಜಿನಂತೆ ಕರಗೋಗುತ್ತೆ. ಹಾಗಾಗಿ ಇದನ್ನು ಟ್ರೈ ಮಾಡೋಣ. ನಾನು ಡೆಟಾಕ್ಸ್ ವಾಟರ್ಗೆ ಇದನ್ನು ಆಲ್ಮೋಸ್ಟ್ ಬಳಸ್ತಿದ್ದೆ, ಬಟ್ ಎಲ್ಲನೂ ಒಂದು ಸಲ ಕುದಿಸ್ಕೊಂಡು ಕುಡಿದು ಟ್ರೈ ಮಾಡಿ ನೋಡೋಣ, 1 ಮಂತ್ ಯಾವ ರೀತಿ ಆಗುತ್ತೆ ರಿಸಲ್ಟು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದನ್ನು ಕುದಿಸ್ಕೊಂಡು ತಗೋತಾ ಇದ್ದೀನಿ. ಹಾಗಾಗಿ ನೀವೇನಿದ್ರು ಮಾರ್ನಿಂಗ್ ಮಾಡ್ತೀನಿ ಅಂದರೆ ಎಕ್ಸಸೈಜು ಮಾರ್ನಿಂಗ್ ಟೈಮಲ್ಲಿ ತೊಗೊಳ್ಳಿ, ಈವ್ನಿಂಗ್ ಮಾಡ್ತೀನಿ ಅಂದರೆ ಈವ್ನಿಂಗ್ ಟೈಮು ಇದೇ ರೀತಿ ಕುದಿಸ್ಕೊಂಡು ಒಂದು 10 ನಿಮಿಷನೋ 1/4 ಗಂಟೆನೋ ಬಿಟ್ಟು, 1/2 ಅವರ್ ಎಲ್ಲ ಕಾಯೋಕ್ಕಾಗಲ್ಲ ಅಂದರೆ ಒಂದು 10 ನಿಮಿಷ 1/4 ಗಂಟೆ ಬಿಟ್ಟು ಕುಡಿದು ಎಕ್ಸಸೈಸೋ ವಾಕೋ ಏನೋ ಒಂದು ಮಾಡ್ಕೊಳ್ಳಿ. ಹಾಗಾಗಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಏನು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ. ನಾವು ಮಾಮೂಲಿ ಡೈಲಿ ಡೆಟಾಕ್ಸ್ ವಾಟರ್ ತೊಗೋತೀವಲ್ಲ ಅದೇ ರೀತಿ ಟೇಸ್ಟ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಕಾಳುಮೆಣಸು ಕಮ್ಮಿ ಹಾಕಿರೋದ್ರಿಂದ ಖಾರ ಏನಿಲ್ಲ. ತುಂಬ ಬಿಸಿನೂ ಕುಡಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಸುಡುತ್ತೆ. ನಿಮ್ಗೆ ಎಷ್ಟು ಉಗುರು ಬೆಚ್ಚಗೆ ಬೇಕೋ, ಇಲ್ಲಾಂದರೆ ಸ್ವಲ್ಪ ಕಾಫಿ ಕುಡಿತಾರಲ್ಲ ಆ ರೀತಿ ಸಿಪ್ ತೊಗೊಳ್ಳಿ. ಇನ್ನೇ ಎಕ್ಸಸೈಸಕ್ಕೆ ಬಂದಿದ್ದೀನಿ, ಆ ನೀರನ್ನ ಕುಡ್ಕೊಂಡು ಗೊತ್ತಿಲ್ಲ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ನನಗೆ ಎಕ್ಸಸೈಸ್ದು ನೇಮು ಕೂಡ ಗೊತ್ತಿಲ್ಲ, ಕೆಲವೊಂದು ಗೊತ್ತು ಕೆಲವೊಂದು ಗೊತ್ತಿಲ್ಲ. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂದರೆ ಕುತ್ತಿಗೆ ಭಾಗದಿಂದ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೋತೀನಿ. ಅಂದರೆ ನಮಗೂ ಕೂಡ ಕುತ್ತಿಗೆ ಸುತ್ತ ಫ್ಯಾಟ್ ಇರುತ್ತಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕುತ್ತಿಗೆ ಎಕ್ಸಸೈಸು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಈ ಒಂದು ಸ್ಟೆಪ್ಪನ್ನ 30 ಕೌಂಟ್ ಮಾಡ್ಕೋತೀನಿ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಆ ರೀತಿ ಮಾಡಿಕೊಂಡು 30 ಕೌಂಟ್ ಮಾಡ್ಕೋತೀನಿ. ಮತ್ತು ತಲೆನ ಮುಂದೆ ಬಾಗಿ ಹಿಂದೆ ಬಾಗ್ತೀನಿ, ಅದೊಂದು 30 ಕೌಂಟ್ಸ್ ಮಾಡ್ಕೋತೀನಿ. ಅದಾದ ನಂತರ ನೆಕ್ಸ್ಟು ಸೈಡು, ರೈಟ್ ಸೈಡು ಲೆಫ್ಟ್ ಸೈಡು ಆ ರೀತಿ ಟರ್ನ್ ಮಾಡ್ಕೋತೀನಿ. ಇದನ್ನು ಕೂಡ 30 ಟೈಮ್ಸು ಕೌಂಟ್ಸ್ ಮಾಡ್ಕೋತೀನಿ. ನಾನೇನು 3 ಇಂಟು 2, 2 ಇಂಟು 4 ಆ ಥರ ಏನು ಕೌಂಟ್ ಮಾಡ್ಕೊಳ್ಳೋಕೆ ಹೋಗಲ್ಲ. 1 2 3 4 5 6 ಅಂತ ಹೇಳ್ಬಿಟ್ಟು 30ವರೆಗೂ ಈ ಒಂದು 4 ಎಕ್ಸಸೈಸು ಕೂಡ ಕುತ್ತಿಗೆ ಭಾಗಕ್ಕೆ ಮಾಡ್ಕೊಳ್ಳೋದು ನಾನು. ಹಾಗಾಗಿ ಇದು 4 ಕೂಡ 30 ಟೈಮ್ಸು ಮಾಡ್ಕೋತೀನಿ. ಇದು ಕೂಡ ಎಡಗಡೆಯಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನನ್ನ ಕತ್ತನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ಇದು ನಮ್ಮ ಒಂದು ಕುತ್ತಿಗೆ ಎಲ್ಲ ಹೊತ್ಕೊಂಡು ಕಪ್ಪಾಗಿರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಎಕ್ಸಸೈಸ್ ಬಂದು ನಮ್ಮ ಏನು ಬ್ರೆಸ್ಟ್ ಸೈಜು ಜಾಸ್ತಿ ಇತ್ತು ಅಂದರೆ, ಮತ್ತು ಅದ್ರ ಹಿಂದೆ ಭಾಗ ಬೆನ್ನಿನ ಭಾಗದಲ್ಲಿ ನಮಗೆ ಬ್ಲೌಸ್ ಎಲ್ಲ ಹಾಕಿದಾಗ ಡೀಪಲ್ಲೆಲ್ಲ ಒಂದು ಚೆಬಿಯಾಗಿ ಕಾಣಿಸುತ್ತೆ ನೋಡಿ, ನಮ್ಮ ಸ್ಕಿನ್ನು ಒಂಥರ ದಪ್ಪಕ್ಕೆ ಫ್ಯಾಟ್ ತುಂಬಿಕೊಂಡು, ಅದೆಲ್ಲ ಕಮ್ಮಿ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕ್ ಸೈಡು, ಅದೆಲ್ಲ ಕಮ್ಮಿ ಆಗುತ್ತೆ ಈ ಒಂದು ಎಕ್ಸಸೈಸ್ನ ಮಾಡ್ಕೊಳ್ಳೋದ್ರಿಂದ. ಇದನ್ನು ಕೂಡ ನಾನು 50 ಕೌಂಟ್ ಮಾಡ್ಕೋತೀನಿ. ಇದು ಮತ್ತು ಈ ಒಂದು ಎಕ್ಸಸೈಜು ಮತ್ತು ಇನ್ನೊಂದಿದೆ, 3 ಎಕ್ಸಸೈಸ್ ಇದೆ. ಈ ಒಂದು ಚೆಸ್ಟ್ ಸೈಜ್ನ ಕಮ್ಮಿ ಮಾಡ್ಕೊಳ್ಳುವಂಥದ್ದು, ಚೆಸ್ಟು ಮತ್ತು ಬ್ರೆಸ್ಟ್ ಸೈಜ್ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಈ ಎಕ್ಸಸೈಸ್ನ ನಾನು 50 ಕೌಂಟ್ ಮಾಡ್ಕೋತೀನಿ. ಹಾಗಾಗಿ ನಾನಿಲ್ಲಿ ನನ್ನ ಮನಸ್ಸಲ್ಲೇ ಹೇಳ್ಕೊತೀನಿ 1 2 3 4 ಅಂತ. ಹಾಗಾಗಿ ಇದನ್ನು ಕೂಡ ಒಂದು 50 ಟೈಮು, ಮತ್ತು ಈ ಎಕ್ಸಸೈಸನ್ನು ಕೂಡ ಒಂದು 50 ಟೈಮು. ಈ ರೀತಿ ಸೊಟ್ಟದ ಮೇಲೆ 2 ಕೈನ ಇಟ್ಕೊಂಡು ಹಕ್ಕಿ ರೆಕ್ಕೆನ ಬಡಿಯುತ್ತಲ್ಲ ಆ ರೀತಿ ಹಿಂದೆಗಡೆಗೆ ಪ್ರೆಸರ್ ಕೊಡಬೇಕು. ಮುಂದೆಯಿಂದ ಎಳೆದು ಹಿಂದೆಗೆ ಪ್ರೆಸರ್ ಕೊಡಬೇಕು. ನಮ್ಮ ಹಿಂದೆಗಡೆ ಏನು ಮಾಂಸಖಂಡ ಇದೆ ಅದು ಒಂದಕ್ಕೊಂದು ಘರ್ಷಣೆ ಆಗಬೇಕು. ಬೆನ್ನಿಂದು ಮಾಂಸಖಂಡ ಇದೆಯಲ್ಲ ಅದು ಒಂದಕ್ಕೊಂದಕ್ಕೂ ಘರ್ಷಣೆ ಆಯಿತು ಅಂತಂದರೆ ಆ ಭಾಗನೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ಸೈಡ್ ಫ್ಯಾಟು ಮತ್ತು ಹೊಟ್ಟೆ ಫ್ಯಾಟ್ಗೆ, ಅಂದರೆ ಬೆಳ್ಳಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಇಲ್ಲಿ ಮಾಡ್ಕೊಳ್ಳೋ ಎಕ್ಸಸೈಸ್ ಎಲ್ಲ ನಮ್ಮ ಒಂದು ಬೆಳ್ಳಿ ಫ್ಯಾಟ್ಗೆ.
ನೋಡ್ತಾ ಇರ್ಬೋದು ನೀವು, ನಾನು ಕೈಗಳು ಎರಡನ್ನೂ ಸ್ಟ್ರೈಟಾಗಿ ಇಟ್ಕೊಂಡು ನಮ್ಮ ಕೈ ಬೆಂಡಾಗಬಾರ್ದು, ನಮ್ಮ ಕಾಲು ಮಾತ್ರ ನಮ್ಮ ಕೈಗಳ ಹತ್ರಕ್ಕೆ ಹೋಗಬೇಕು. ಹಾಗಾಗಿ ಈ ಕಡೆ ಕಾಲಿಗೆ ಒಂದು 20 ಕೌಂಟ್ಸು, ಈ ಕಡೆ ಕಾಲಿಗೆ ಒಂದು 20 ಕೌಂಟ್ಸು, ಆ ರೀತಿ ಮಾಡ್ಕೋತೀನಿ. ಅಂದರೆ ತುಂಬ ಜಾಸ್ತಿನೂ ಮಾಡೋಕ್ಕೆ ಹೋಗಬಾರ್ದು ಸ್ಟಾರ್ಟಿಂಗ್ ಡೇಸಲ್ಲಿ. ನಾನು ಅಂದರೆ ಎಕ್ಸಸೈಸು ಮತ್ತು ಡಯಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಾಗ ಫಸ್ಟಿಗೆ ಈ ಥರದ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ. 1 ಮಂತ್ ಇಲ್ಲ ಒಂದು 20 ಡೇಸ್ ಮಾಡ್ಕೋತೀನಿ. ಅದಾದ ನಂತರ ಡಂಬಲ್ಸ್ ಎಲ್ಲ ಯೂಸ್ ಮಾಡಿ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ. ಇನ್ನು ನೆಕ್ಸ್ಟು ಇದನ್ನು ಕೂಡ 20 ಕೌಂಟ್ಸು, ಈ ಕಡೆ 20 ಈ ಕಡೆ 20 ಆ ರೀತಿ ಮಾಡ್ಕೋಬೇಕು. ಇದು ಸೈಡ್ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ, ಅಂದರೆ ನಮ್ಮದು ಆ ಕಡೆ ಈ ಕಡೆ ಸೈಡ್ಸಲ್ಲಿ ಇದೆಯಲ್ಲ ಬೊಜ್ಜು, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದಕ್ಕೊಂದು ಒತ್ತಡ ಬಿದ್ದಾಗೇ ನಮ್ಮದು ಒಂದು ಫ್ಯಾಟ್ ಏನಿದೆ ಅದು ಬರ್ನ್ ಆಗ್ತಾ ಬರೋದು. ನನಗೆ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಸೈಡ್ಸ್ದು ಫ್ಯಾಟು ತುಂಬಾ ಇತ್ತು. ಇವಾಗ ಪರವಾಗಿಲ್ಲ, ಈ ಒಂದು ಟಿ ಶರ್ಟಲ್ಲಿ ಇನ್ನೂ ತುಂಬಾ ದಪ್ಪ ಕಾಣಿಸ್ತಿದೆ. ಈಗ ಪರವಾಗಿಲ್ಲ, ಓಕೆ ಅನ್ನೋ ರೀತಿಲಿ ಬಂದಿದೆ. ಆದರೂ ಇನ್ನೂ ಕಮ್ಮಿ ಆಗಬೇಕು. ನನ್ನ ಟಾರ್ಗೆಟ್ ವೇಟಿಗೆ ರೀಚ್ ಆಗಬೇಕು ಅಂದರೆ ನಾನು ಇನ್ನೂ ಎಫರ್ಟ್ ಹಾಕಬೇಕು. ಇದೇನೇನೂ ಅಲ್ಲ. ಇದನ್ನು ಕೂಡ ಕೈನ ಸ್ಟ್ರೈಟ್ ಚಾಚಿ ಕಾಲೆರಡನ್ನು ಮೇಲ್ಗಡೆ ಎತ್ತಿ ಕೈಗಳನ್ನ ಮುಟ್ಟಿಸ್ಬೇಕು. ಈ ರೀತಿ ಮಾಡಿದಾಗ ನಮ್ಮ ಹೊಟ್ಟೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂತ ಅಂದರೆ, ಹೊಟ್ಟೆ ಕಡಿಮೆ ಆಗಬೇಕು ಅಂದರೆ ಓವರಾಲ್ ನಮ್ಮ ಬಾಡಿ ಫ್ಯಾಟ್ ಕಡಿಮೆ ಆದಾಗ ಮಾತ್ರ ನಮ್ಮ ಹೊಟ್ಟೆ ಫ್ಯಾಟ್, ಬೆಳ್ಳಿ ಫ್ಯಾಟ್ ಕಡಿಮೆ ಆಗೋದು. ಫಸ್ಟಿಗೆ ನೀವು ಹೊಟ್ಟೆ ಫ್ಯಾಟ್ ಕಮ್ಮಿ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ. ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟು ಕಡಿಮೆ ಆದಮೇಲೆ ನೆಕ್ಸ್ಟು ಬರೋದೇ ನಮ್ಮ ಬೆಳ್ಳಿ ಫ್ಯಾಟ್ಗೆ. ಹಾಗಾಗಿ ಈ ಒಂದು ಎಕ್ಸಸೈಜನ್ನು ಕೂಡ 20-20 ಮಾಡ್ಕೋತಾ ಇದ್ದೀವಿ. ಈ ಸೈಡ್ 20, ಈ ಸೈಡ್ 20. ಇನ್ನು ಫ್ರೆಂಡ್ಸ್, ಇದು ಜಂಪಿಂಗ್ ಜಾಕ್ ಅಂತ ಹೇಳ್ತೀವಿ. ಅಂದರೆ ತುಂಬ ವೆಯ್ಟ್ ಇರೋರು ಈ ರೀತಿ ಮಾಡ್ಕೋಬೋದು. ಅಂದರೆ ನೆಗೆದು ಮಾಡೋಕ್ಕಾಗಲ್ಲ, ಸ್ವಲ್ಪ ಏದುಸಿರು ಬಿಟ್ಟಂಗೆ ಆಗುತ್ತೆ, ಸುಸ್ತಾಗುತ್ತೆ ಅಂತ ಅನ್ನೋರು ಆ ರೀತಿ ಮಾಡ್ಕೋಬೋದು. ಇಲ್ಲ ಆಗತ್ತೆ ಅಂತ ಹೇಳೋರು 30 ಕೌಂಟ್ವರೆಗೂ ನಾನು ಎಲ್ಲೂ ಕೂಡ ಸ್ಟಾಪ್ ಮಾಡ್ದೇ ಕೌಂಟ್ ಮಾಡಿಕೊಂಡು ಈ ರೀತಿ ಜಂಪಿಂಗ್ ಜಾಕ್ನ ಮಾಡ್ಕೋತೀನಿ. ಇನ್ನು ನೆಕ್ಸ್ಟು ಸ್ವಲ್ಪ ರೆಸ್ಟ್ ಮಾಡಿ, ಅಂದರೆ ಒಂದು 10 ಸೆಕೆಂಡ್ ರೆಸ್ಟ್ ಮಾಡಿ ಅದಾದ ನಂತರ ಮತ್ತೆ ನಾನಿಲ್ಲಿ ಜಂಪಿಂಗ್ ಜಾಕ್ನ ಮಾಡ್ಕೋತೀನಿ. ಅಂದರೆ 30 ಕೌಂಟು ನಾನು ಮನಸಲ್ಲೇ ಹೇಳ್ಕೊತೀನಿ, 1 2 3 ಅಂತೇಳಿ ಹೇಳ್ಕೊಂಡು 30 ಕೌಂಟ್ ಮಾಡ್ಕೋತೀನಿ. ಈ ರೀತಿ 2 ರೌಂಡ್ ಮಾಡ್ಕೋತೀನಿ ಈ ಒಂದು ಜಂಪಿಂಗ್ ಜಾಕ್ ಎಕ್ಸಸೈಸ್ನ. ಅಂದರೆ ಕೆಲವೊಂದು ನನಗೆ ನೇಮ್ ಗೊತ್ತು, ಇನ್ನು ಕೆಲವೊಂದು ಗೊತ್ತಿಲ್ಲ. ಸೀರಿಯಸ್ಲಿ ಅದನ್ನು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ನೋಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಏನಾದರೂ ನೇಮ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಂಗೇ ಮಾಡ್ಕೋತಾ ಇದ್ದೀನಿ. ಹಂಗಾಗಿ ಆ ರೀತಿ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ತುಂಬಾ ವೆಯ್ಟ್ ಇರೋರು, ಹೆವಿ ವೆಯ್ಟ್ ಇರೋರು ಈ ರೀತಿ ಮಾಡಿಕೊಂಡ್ರೆ ಇದನ್ನು ಕೂಡ 30 ಟೈಮ್ಸು ಒಂದು ಸಲ, ಇನ್ನೊಂದು 30 ಟೈಮ್ಸು ಇನ್ನೊಂದು ಸಲ ಮಾಡಿಕೊಂಡ್ರೆ ಮುಗೀತು. ಇನ್ನು ನೆಕ್ಸ್ಟು ನಮ್ಮ ಮನೇಲೇ ಗೋಡೆಗಳನ್ನ ಉಪಯೋಗಿಸ್ಕೊಂಡು ನಾವೊಂದು ಎಕ್ಸಸೈಸ್ನ ಮಾಡ್ಕೊಳ್ಳೋದು. ಅಂದರೆ ಇದು ಕಾಲು ಸ್ಟ್ರೈಟ್ ಇರಬೇಕು, ನಮ್ಮ ಸೊಂಟ ಮತ್ತು ನಮ್ಮ ಭುಜ ಮಾತ್ರ ಟರ್ನ್ ಆಗ್ತಾ ಇರಬೇಕು, ತಲೆ ಭುಜ ಮಾತ್ರ. ಕಾಲು ಮಾತ್ರ ಆ ಕಡೆ ಈ ಕಡೆ ಎಲ್ಲೂ ಅಲ್ಗಾಡಬಾರ್ದು, ಸ್ಟ್ರೈಟಾಗೇ ಇರಬೇಕು ನಮ್ಮ ಪಾದ. ಈ ರೀತಿ ಒಂದು 50 ಕೌಂಟ್ಸ್ನ ಮಾಡ್ಕೋತೀನಿ ನಾನು. ನೆಕ್ಸ್ಟು ಈ ಒಂದು ಎಕ್ಸಸೈಸು ಕೂಡ ನಮ್ಮ ಬೆಳ್ಳಿ ಫ್ಯಾಟ್ಗೆ ಈ ರೀತಿ ನಾನು 50 ಕೌಂಟ್ನ ಮಾಡ್ಕೋತೀನಿ. ಸ್ಟ್ರೈಟಾಗಿ ಕೈನ ಚಾಚಿ ಆ ಕಡೆ ಈ ಕಡೆ ಆ ಕಡೆ ಟರ್ನ್ ಮಾಡ್ಕೋತೀನಿ. ಅಂದರೆ ಕಾಲು ಕೂಡ ಸ್ಟ್ರೈಟ್ ಇರಬೇಕು, ಅಂದರೆ ಅಗಲ ಮಾಡಿರಬೇಕು, ಕಾಲನ್ನ ಸ್ಟ್ರೈಟ್ ಇರಬೇಕು. ಹಾಗಾಗಿ ಯಾವ ರೀತಿ ಬರ್ತಿದೆ ವೀಡಿಯೋಸು ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ನಾನು ಕ್ಯಾಮ್ರಾ ಇಟ್ಕೊಂಡು, ಅಂದರೆ ಫೋನೊಂದು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡು ಈ ರೀತಿ ಮಾಡ್ಕೋತಾ ಇದ್ದೀನಿ. ಬಟ್ ಹೊಸ್ದಲ್ವಾ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸರಿ ಮಾಡ್ಕೋತೀನಿ, ವೀಡಿಯೋಸ್ ಎಲ್ಲ ನೀಟಾಗಿ ಮಾಡ್ಕೋತೀನಿ. ಮತ್ತು ಈ ಒಂದು ಎಕ್ಸಸೈಸು ಕೂಡ ನಮ್ಮ ಸೈಡ್ ಫ್ಯಾಟಿಗೆ. ಹಾಗಾಗಿ ಇದನ್ನು ಕೂಡ ಈ ಕಡೆ ಒಂದು 50, ಈ ಕಡೆ ಒಂದು 50, ಟೋಟಲ್ 100 ಕೌಂಟ್ ಮಾಡ್ಕೋತೀನಿ. ಈ ಒಂದು ಎಕ್ಸಸೈಸ್ ಮಾಡಿದಾಗ ನಮಗೆ ಫುಲ್ಲು ಸೈಡಲ್ಲಿ ಇರ್ತಕ್ಕಂಥ ಒಂದು ಭಾಗ ಏನಿದೆ ಫುಲ್ ಪೇಯ್ನ್ ಬರುತ್ತೆ ನಮಗೆ. ಕೈನೂ ಚಾಚಿರ್ತೀವಿ ಮತ್ತು ಈ ಕಡೆ ಬೆಂಡು ಕೂಡ ಆಗಿರ್ತೀವಲ್ಲ, ಪ್ರೆಸರ್ ಕೊಟ್ಟಾಗ ಫುಲ್ ಸೈಡು ಕಿಬ್ರಿ ಸೈಡೆಲ್ಲ ನೋವು ಬರುತ್ತೆ ಈ ಒಂದು ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ. ಇನ್ನು ನೆಕ್ಸ್ಟು ಬಸ್ಕಿನ ಒಂದು ಬೆಳಗ್ಗೆ ಒಂದು 20, ಸಂಜೆ ಒಂದು 20 ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು 20ಕ್ಕಿಂತ ಜಾಸ್ತಿ ಮಾಡ್ಕೋತೀವಿ ಅಂದರೆ ಒಂದು 40 ಟೈಮ್ ಮಾಡ್ಕೊಳ್ಳಿ. ಅದು ಕೂಡ ನಮ್ಮ ಹಿಪ್ಸು ಮತ್ತು ಹೊಟ್ಟೆ ಭಾಗ ಇದೆಲ್ಲ ಕಡಿಮೆ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ ಆ ಒಂದು ಎಕ್ಸಸೈಸು ಕೂಡ. ಇನ್ನು ನೆಕ್ಸ್ಟ್ ಇಲ್ಲಿ ಮಾಡ್ಕೋತಾ ಇದ್ದೀನಲ್ಲ ಈ ಎಕ್ಸಸೈಸು, ಇದನ್ನು ಈ ಕಡೆ ಕಾಲಿಂದ ಒಂದು 10, ಈ ಕಡೆ ಕಾಲಿಂದ ಒಂದು 10. ಒಂದು ಸಲ ಬಲಗಾಲಿಟ್ಟು ಮುಂದೆ ಚಾಚಿ ಹಿಂದೆಗಡೆ ಕಾಲನ್ನ ಮಂಡಿನ ಮಡಚಿ ಈ ಥರ ಕೂತಿ ಎದ್ಮೇಲೆ, ಇನ್ನು ನೆಕ್ಸ್ಟ್ ಎಡಗಡೆ ಕಾಲನ್ನ ಮುಂದೆ ಚಾಚಿ ಬಲಗಡೆ ಕಾಲನ್ನ ಮಂಡಿ ಮಡಚಿ ಕೂತು ಎದ್ರೆ ಈ ಕಡೆ ಒಂದು 10, ಈ ಕಡೆ ಒಂದು 10 ಕೌಂಟ್ಸ್ ಮಾಡ್ಕೊಳ್ಳಿ. ಅದು ಕೂಡ ಮುಗೀತು. ಇನ್ನು ಎಕ್ಸಸೈಸ್ ಎಲ್ಲ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ನೀರನ್ನ ಕುಡಿತೀನಿ. ಅಂದರೆ ನಾನು ನಿಂತ್ಕೊಂಡು ಮಾಡ್ಕೊಳ್ಳೋ ಎಕ್ಸಸೈಸ್ ಎಲ್ಲ ಮುಗೀತು, ಹಾಗಾಗಿ ನೀರು ಕುಡಿತೀನಿ. ಅಂದರೆ ತುಂಬಾ ಸೆಕೆ ಆಗ್ತಾ ಇರುತ್ತೆ ಮತ್ತು ಬೆವರು ಬೀಳ್ತಾ ಇರುತ್ತೆ, ದಾಹ ಆಗುತ್ತೆ. ಮೈ ನೀರೆಲ್ಲ ಕಡಿಮೆ ಆದಾಗ ದಾಹ ಆಗುತ್ತೆ. ಹಾಗಾಗಿ ನೀರನ್ನ ಮಧ್ಯದಲ್ಲಿ ತೊಗೋಬೋದು, ತೊಂದರೆ ಏನಿಲ್ಲ.
ಇನ್ನು ಫ್ರೆಂಡ್ಸ್ ಈ ರೀತಿ ನೀಟಾಗಿ ಬಾಗಬೇಕು, ಅಂದರೆ ನಮ್ಮ ಮಂಡಿನ ನಾವು ಮಡ್ಚ್ಕೊಳ್ಳೋಕೆ ಹೋಗಬಾರ್ದು. ನೀವು ಸ್ಟಾರ್ಟಿಂಗು ಎಕ್ಸಸೈಸ್ ಯಾರಾದರೂ ಹೊಸ್ದಾಗಿ ಮಾಡ್ತಾಯಿತ್ತು ಅಂದರೆ ಈ ರೀತಿ ನೀವು ಸ್ಟ್ರೈಟಾಗಿ ಮಂಡಿನ ಎಲ್ಲೂ ಕೂಡ ಮಡಿಸ್ತೇನೆ ಈ ರೀತಿ ಭಾಗಕ್ಕೆ ಆಗಲ್ಲ, ತುಂಬಾ ಪೇಯ್ನ್ ಇರುತ್ತೆ. ಮತ್ತು ನೆಲನೂ ಕೂಡ ಮುಟ್ಸೋಕ್ಕಾಗಲ್ಲ ಆರಾಮ್ಸೆ, ನಿಮಗೆ ಫ್ಲೆಕ್ಸಿಬಲ್ ಇರಲ್ಲ ನಮ್ಮ ದೇಹ, ಒಂದೇ ಕಡೆ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿರುತ್ತೆ. ಎಕ್ಸಸೈಸ್ ಮಾಡ್ತಾ ಬಂತು ಅಂತ ಅಂದರೆ ಎಷ್ಟೇ ದಪ್ಪ ಇದ್ರೂ ಫ್ಲೆಕ್ಸಿಬಲ್ ಆಗುತ್ತೆ ನಮ್ಮ ದೇಹ ಫ್ಲೆಕ್ಸಿಬಲ್ ಇತ್ತು ಅಂತ ಅಂದರೆ ನಾವು ಯಾವ ರೀತಿ ಎಕ್ಸಸೈಸ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ ಆರಾಮಾಗಿ. ಹಾಗಾಗಿ ನಾನಿಲ್ಲಿ ಈ ಒಂದು ಎಕ್ಸಸೈಸ್ನ ನಮ್ಮ ಬೆರಳಿನ ಕೆಳಗಡೆ ನಮ್ಮ ಕೈನ ಇಟ್ಕೊಂಡು ಕೂತು ಎದ್ದು ಮಾಡ್ತಾಯಿದ್ದೀನಿ, ಅಂದರೆ ಬಸ್ಕಿ ಟೈಪು ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಹಿಪ್ಸ್ ಕಡಿಮೆ ಆಗುತ್ತೆ, ಮತ್ತು ಹೊಟ್ಟೆ ಭಾಗನೂ ಕಡಿಮೆ ಆಗುತ್ತೆ, ಮತ್ತು ತೊಡೆಗಳಿಗೆಲ್ಲ ಸ್ವಲ್ಪ ಪ್ರೆಷರ್ ಬಿದ್ದಾಗ ತೊಡೆ ಭಾಗನೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಜಾಸ್ತಿ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ಟಾರ್ಟಿಂಗ್ ಡೇಸಲ್ಲೇ ಸ್ವಲ್ಪ ಮಾಡಿಕೊಂಡು ಮತ್ತೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ, ಒಂದೊಂದು 5 ಕೌಂಟ್ಸು ಇನ್ಕ್ರೀಸ್ ಮಾಡ್ಕೊತಾ ಹೋಗಿ, ಒಂದೇ ಸಲ ಜಾಸ್ತಿನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ಈ ರೀತಿ ಕೂತ್ಕೋತಾ ಇದ್ದೀನಿ, ಅಂದರೆ ಕೆಳಗೆ ಕೂತು ಎಕ್ಸಸೈಸ್ ಮಾಡುವಂಥದ್ದು ಇದೆಲ್ಲ, ಹಾಗಾಗಿ ಈ ರೀತಿ ಕೂತ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ತುಂಬಾ ಪೇಯ್ನ್ ಬರ್ತಿತ್ತು, ಮಂಡಿ ಎಲ್ಲ ಮಡ್ಚೋಕ್ಕಾಗ್ತಿಲ್ಲ, ತೊಡೆನೂ ಮಡ್ಚೋಕ್ಕಾಗ್ತಿಲ್ಲ. ಹಾಗಾಗಿ ಈ ಒಂದು ಎಕ್ಸಸೈಸ್ ಮಾಡ್ಕೊಳ್ಳೋದು ನಮ್ಮ ತೊಡೆ ಭಾಗ, ನಮ್ಮ ತೋಳಿನ ಭಾಗ, ಮತ್ತು ನಮ್ಮ ಹಿಪ್ಸು ಇದೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಕೂಡ ಒಂದು 50 ಕೌಂಟ್ಸ್ ಮಾಡ್ಕೋತೀನಿ ನಾನು. ಸ್ಟಾರ್ಟಿಂಗ್ ಡೇಸು ಒಂದು 50 ಕೌಂಟ್ಸ್ ಮಾಡ್ಕೊಳ್ಳಿ, ಅದಾದ ನಂತರ ಒಂದು 100 ಕೌಂಟ್ಸು ಮಾಡ್ಕೊತಂದರೆ ಆಯಿತು. ಇನ್ನು ಇವರೆಲ್ಲ ಮನೆಯಲ್ಲೇ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇದ್ದಾರೆ, ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ ಬರಬೇಡಿ ಅಂತ ಅಂದ್ರೂ ಓಡಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಈ ರೀತಿ ಮಲಗಿ, ನಾನು ಆಗಲೇ ಇದನ್ನು ಹೊಟ್ಟೆ ಎಕ್ಸಸೈಸು ಇದು ಮಾಡಿಕೊಂಡ್ರೆ ಈ ಒಂದು ಎಕ್ಸಸೈಸ್ನ ಓವರಾಲ್ ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಈ ಒಂದು ಎಕ್ಸಸೈಸ್ನೂ ಕೂಡ ಒಂದು 50 ಕೌಂಟ್ ಮಾಡ್ಕೋತೀನಿ. ನಾವು ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗ ಮತ್ತು ಹಿಪ್ಸು ಮತ್ತು ತೋಳ ಮೇಲೆ ಪ್ರೆಷರ್ ಬೀಳುತ್ತಲ್ಲ, ನಮ್ಮ ದೇಹದ ಪ್ರೆಷರು ತೋಳ ಮೇಲೆ ಬಿದ್ದಾಗ ನಮ್ಮ ತೋಳಿನ ಭಾಗ ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಒಂದು 50 ಕೌಂಟ್ಸ್ ಮಾಡ್ಕೊಳ್ಳಿ. 1 2 3 ಅಂತೇಳಿ ನಿಧಾನವಾಗಿ ಮಾಡ್ಕೊಳ್ಳಿ, ನಿಧಾನವಾಗಿ ಸ್ಟ್ರೆಚ್ ಮಾಡಿ ನಮ್ಮ ದೇಹನ. ಫಾಸ್ಟಾಗಿ ಮಾಡ್ತು ಅಂದರೆ ಅಷ್ಟು ಎಫೆಕ್ಟಿವ್ ಆಗಲ್ಲ ನಮ್ಮ ದೇಹದ ಮೇಲೆ. ಸ್ವಲ್ಪ ಸ್ಟ್ರೆಚ್ ಮಾಡಿ, ದೇಹನ ಒಂಚೂರು ಮಾಡಿ ಪ್ರೆಸ್ ಮಾಡಿ ಸ್ಟ್ರೆಚ್ ಮಾಡಿದಾಗ ನಮಗೆ ಅದರದ್ದು ಬೆನಿಫಿಟ್ಸ್ ಸಿಗುತ್ತೆ. ಸುಮ್ಮನೆ ಎಕ್ಸಸೈಸ್ ಮಾಡಬೇಕು ಫಾಸ್ಟಾಗಿ ಮಾಡ್ಕೊಬಿಡೋಣ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿಧಾನವಾಗಿ ಮಾಡಿಕೊಂಡು ಒನ್ ಅವರು ಡೈಲಿ 1 ಅವರು ನೀವು ಒಂದು ಎಕ್ಸಸೈಸ್ಗೆ ಟೈಮ್ನ ಕೊಡ್ತು ಅಂತಂದರೆ ಆರಾಮಾಗಿ ನೀವು ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಇನ್ನು ನೆಕ್ಸ್ಟ್ ಇದೇ ರೀತಿ ಮಂಡಿ ಕೊಟ್ಟು ಮುಂದೆಗಡೆ ಬಾಗಿ ಕೈಗಳ ಸಪೋರ್ಟಿಂದ ಈ ರೀತಿ ಕಾಲನ್ನ ಮುಂದೆ ಎಳೆದು, ಅಂದರೆ ಹೊಟ್ಟೆ ಭಾಗಕ್ಕೆ ಒತ್ಕೊಂಡೋ ರೀತಿ ಆಗಬೇಕು, ಹೊಟ್ಟೆಗೆ ಪ್ರೆಷರ್ ಬಿಡಬೇಕು. ನೋಡಿ, ಈ ಕಾಲಿಂದ ತೋರಿಸ್ತೀನಿ, ಮುಂದೆನೂ ಕೂಡ ಪ್ರೆಸ್ ಆಗಬೇಕು, ಹಿಂದೆನೂ ಕೂಡ ಚಾಚಬೇಕು ಕಾಲನ್ನ, ಆವಾಗ ಹೊಟ್ಟೆಗೆ ಮತ್ತು ಹಿಪ್ಸಿಗೆ ಎರಡಕ್ಕೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ. ಹಾಗಾಗಿ ಈ ಕಡೆಯಿಂದ ಒಂದು 20 ಕೌಂಟು, ಆ ಕಡೆ ಕಾಲಿಂದ ಕೂಡ ಒಂದು 20 ಕೌಂಟ್ಸು ಮಾಡ್ಕೋತೀನಿ. ಹಾಗಾಗಿ ಗೊತ್ತಿಲ್ಲ ನನಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದಷ್ಟು ಐಡಿಯಾಸ್ ಇಲ್ಲ. ಹಾಗಾಗಿ ನಾನಿಲ್ಲಿ ಜಸ್ಟು ಒಂದು ಟ್ರಯಲ್ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಸಪ್ರೇಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಡೇಸು ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಾಗ ಮಾಡ್ಕೊಳ್ಳುವಂಥ ಎಕ್ಸಸೈಸ್ಗಳು. ಹಾಗಾಗಿ ನೋಡೋದಕ್ಕೆ ನಿಮಗೆ ಏನೋ ತುಂಬ ಈಸಿ ಅಂತ ಅನ್ನಿಸ್ಬೋದು, ಬಟ್ ಮಾಡಿ ನೋಡಿ, 1 ಅವರ್ ಟೈಮ್ ಕೊಡಿ ಇದಕ್ಕೋಸ್ಕರ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿದೆ ಈ ಎಕ್ಸಸೈಸ್ಗಳೆಲ್ಲ. ನೋಡೋದಕ್ಕೆ ಸುಲಭ ಮತ್ತು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಂತ. ಹಾಗಾಗಿ ಇನ್ನು ನೆಕ್ಸ್ಟ್ ಆ ಎಕ್ಸಸೈಸ್ ಮಾಡ್ಕೊಂಡಲ್ಲ, ಅದನ್ನು ಕೂಡ ಒಂದು 25ಇಂದ 30 ಕೌಂಟ್ಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಈ ರೀತಿ ಮಲಗಿ ನಮ್ಮ ಒಂದು ಕೈಗಳನ್ನ ಈ ರೀತಿ ನಮ್ಮ ಬ್ಯಾಕ್ ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ 2 ಕಾಲನ್ನು ಕೂಡ ಒಂದೇ ಸಲ ಮೇಲ್ಗಡೆ ಎತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೂಡ ಒಂದು 20 ಕೌಂಟ್ಸ್ ಮಾಡ್ಕೊಳ್ಳಿ ಬಿಡದಂತೆಯೇ. ನೀವು 20 ಕೌಂಟ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಡ್ತೀರ. ಹಾಗಾಗಿ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗಲೇಬಾರ್ದು, ಸ್ವಲ್ಪ ಲೈಟಾಗಿ ಮಾಡ್ಕೋಬೇಕು. ಇನ್ನು ಅದೇ ರೀತಿ ಇದನ್ನು ಕೂಡ ಮಂಡಿ ಮಡಚಿ ಮತ್ತು ನಾವು ನಮ್ಮ ಹೊಟ್ಟೆ ಭಾಗಕ್ಕೆ ನಮ್ಮ 2 ಮಂಡಿಗಳನ್ನ ಎಳ್ಕೊಂಡು ಬರಬೇಕು. ನಾವು ಸ್ವಲ್ಪ ಸಣ್ಣ ಆದಮೇಲೆ ಆರಾಮಾಗಿ ಟಚ್ ಆಗುತ್ತೆ, ಬಟ್ ಈಗ ಸ್ವಲ್ಪ ದಪ್ಪ ಇರೋದ್ರಿಂದ ಎಲ್ಲ ಸ್ವಲ್ಪ ಹೊತ್ಕೊಂಡಂಗೆ ಆಗಿರೋದ್ರಿಂದ ಅಷ್ಟು ಅನಿಸಲ್ಲ ನಮಗೆ. ಹಾಗಾಗಿ ಈ ಒಂದು ಎಕ್ಸಸೈಸು ಕೂಡ ಒಂದು 10 ಕೌಂಟ್ವರೆಗೂ ಅದೇ ರೀತಿ ಹಿಡ್ಕೊಂಡು ಈ ರೀತಿ ಕೈಗಳ ಸಪೋರ್ಟಿಂದ ನಾನು ಸಪೋರ್ಟ್ನ ತಗೊಂಡು ಈ ರೀತಿ ಒಂದು 20 ಕೌಂಟ್ನ ಮಾಡ್ಕೋತೀನಿ. 1 2 3 4 ಅಂತೇಳಿ. ಇದು ಕೂಡ ನಮ್ಮ ಸೈಡ್ ಫ್ಯಾಟಿಗೆ ಯೂಸ್ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು 20 ಕೌಂಟ್ ಮಾಡ್ಕೋತೀನಿ. ಮತ್ತು ಅದೇ ರೀತಿ
ಆ ಕಡೆಗೂ ಕೂಡ ಅಂದರೆ ಒಂದು ಸೈಡ್ ಆದಮೇಲೆ ಮತ್ತೊಂದು ಸೈಡು ಅದೇ ರೀತಿ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ನೀವು, ನನ್ನ ಕಾಲನ್ನು ಒಂದು 10 ಕೌಂಟು ಹೇಳೋವರೆಗೂ ಈ ರೀತಿ ಇಟ್ಕೊಂಡು ಅದಾದ ನಂತರ ನೆಕ್ಸ್ಟ್ ಕೈಗಳನ್ನ ಚೇಂಜ್ ಮಾಡಿ ಈ ರೀತಿ 1 2 3 ಅಂತ 20 ಕೌಂಟ್ವರೆಗೂ ನಾನು ಈ ಎಕ್ಸಸೈಸ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಸುಸ್ತಾಗ್ತಾಯಿತ್ತು, ಸೆಕೆ ಅಲ್ವಾ ಇವಾಗ ಅಷ್ಟು ಸೆಕೆನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಂದರೆ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಸೆಕೆನೂ ಕೂಡ ಆಗ್ತಿತ್ತು, ಹಾಗಾಗಿ ಸುಸ್ತಾಗ್ತಾಯಿತ್ತು. ಇನ್ನು ಫ್ಲಾಂಕ್ನ ಮಾಡ್ಕೋತಾ ಇದ್ದೀನಿ. ಒಂದು 20 ಕೌಂಟ್ವರೆಗೂ ಇದ್ದೆ, ಅದಾದಮೇಲೆ ಇರೋಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಇನ್ನು ನೋಡೋಣ, ನಾಳೆಯಿಂದ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ ನಾನು ಇಷ್ಟು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ನಂತರ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು 2 ಮಿನಿಟ್ಸು ಕೂತು ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡ್ತೀನಿ. ಆ ಟೈಮಲ್ಲಿ ಬ್ರೀತ್ ಇನ್ನು ಬ್ರೀತ್ ಔಟ್ ಮಾಡೋ ಟೈಮಲ್ಲಿ ಬ್ರೀತ್ ಇನ್ ಮಾಡಬೇಕಾದ್ರೆ ಒಳ್ಳೇದೆಲ್ಲ ನನ್ನ ಒಳಗಡೆ ಬರಲಿ ಅಂತೇಳಿ ಅನ್ಕೋತೀನಿ. ಬ್ರೀತ್ ಔಟ್ ಮಾಡಬೇಕಾದ್ರೆ ಕೆಟ್ಟದ್ದೇನೇ ಇದ್ರೂ ನನ್ನಿಂದ ಆಚೆ ಹೋಗಲಿ, ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು ಒಂದು ಧ್ಯಾನನ ಮಾಡ್ಕೋತೀನಿ. ಹಾಗಾಗಿ ನನಗೆ ಆ ಕಡೆ ಈ ಕಡೆದು ಏನು ಕಲ್ಪನೆಯೇ ಇರಲ್ಲ. ಈ ರೀತಿ ಮಾಡಿ ನೋಡಿ, ನೀವೇನಾದರೂ ತುಂಬ ಕೋಪಿಷ್ಠರಾಗಿದ್ದರೆ, ತಾಳ್ಮೆ ಕಳ್ಕೊಳ್ಳೋ ಮನುಷ್ಯರಾಗಿದ್ದರೆ ನಿಮಗೆ ಆಲ್ಮೋಸ್ಟ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಮತ್ತು ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ ಆ ರೀತಿ ಮಾಡ್ಕೊತು ಅಂತ ಅಂದರೆ. ಇನ್ನು ನೆಕ್ಸ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಷ್ಟು ಸ್ವೆಫ್ಟ್ ಆಗಿದ್ದೀನಿ ಅಂತ ಅಂದರೆ ತುಂಬಾ ಬೆವ್ತಿದ್ದೀನಿ. ಹಾಗಾಗಿ ಒಂದು ಟವಲ್ನ ತೊಗೊಂಡು ಕೂಡ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟು ಎಕ್ಸಸೈಸ್ಗೆ ಇಷ್ಟೊಂದು ಬೆವ್ರ ಮೇಲೆ ಇನ್ನೂ ಸ್ವಲ್ಪ ಎಕ್ಸಸೈಸ್ಗಳೆಲ್ಲ ಮಾಡ್ಕೋತು ಅಂತಂದರೆ ಇನ್ನೆಷ್ಟು ಬೆವ್ರು ಬೀಳಲ್ಲ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಕಳ್ಳು ಬೆವರು ಅಂತೀವಲ್ಲ, ಒಂದು ತಿಂದು ತಿಂದು ದಪ್ಪ ಆಗಿ ಒಂದು ಇದೆಲ್ಲ ಕೆಟ್ಟದು ನೀರಿನಂಶ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ಹೊರ್ಗಾಕತ್ತೆ ಈ ಒಂದು ಎಕ್ಸಸೈಸು. ಮತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆಯೇ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನ್ನ ವೀಡಿಯೋಸಲ್ಲಿ ಅಂತಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಾನು ಡೆಫಿನೆಟ್ಲಿ ನನ್ನ ಒಂದು ವಿಡಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.